ಸಾಕಷ್ಟು ರಾಜ್ಯಾದ್ಯಂತ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ ಸಂವಿಧಾನ ಅಂಬೇಡ್ಕರ್ ಬಗ್ಗೆ. ಕಾಂಗ್ರೆಸ್ ಅಂಬೇಡ್ಕರ್ನ ಯಾವ ರೀತಿ ನಡೆಸ್ಕೊಳ್ತು, ಅವ್ರಿಗೆ ಎಷ್ಟು ಹೀನಾಗಿ ನಡೆಸ್ಕೊಳ್ತು, ಅವರಿಗೆ ಒಂದು ಸಚಿವ ಸ್ಥಾನವೂ ಕೊಡಲಿಲ್ಲ, ಅವರು ಕೊನೆಗೆ ಅವ್ರ ಅಂತ್ಯಕ್ರಿಯೆಗೂ ಜಾಗ ಕೊಡಲಿಲ್ಲ ಅಂಥೇಳಿ ಸಾಕಷ್ಟು ಎಲ್ಲ ಬಿ ಜೆ ಪಿ ನಾಯಕರು. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಮಗೆ ರಾಜಕೀಯ ಡಿಫ್ರೆನ್ಸ್ಗಳಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಪ್ರೇಟ್ ಪಾರ್ಟಿನೇ ಇತ್ತು. ರಾಜಕೀಯವಾಗಿ ಅವರಿಗೆ ಮರುಜೀವನ ಬಂದಿರತಕ್ಕಂಥದ್ದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ವೆಸ್ಟ್ ಬೆಂಗಾಲಿಂದ ಜೋಗೇಂದ್ರನಾಥ್ ಅಂತ ಹೇಳಿ ಮುಸ್ಲಿಂ ಲೀಗ್ ಪಾರ್ಟಿಯಿಂದ ಬಂದಿರತಕ್ಕಂಥದ್ದು. ಇವರೇನು ಇಷ್ಟೆಲ್ಲ ಹೇಳ್ತಾರಲ್ಲ, ಮೊದಲನೇ ಬಾರಿಗೆ ನೆಹರು ಸಾಹೇಬರು ಯಾವಾಗ ಪ್ರಧಾನಮಂತ್ರಿ ಆಗ್ತಾರೆ ಆ ಸಂದರ್ಭದಲ್ಲಿ ಫಸ್ಟು ಲಾ ಮಿನಿಸ್ಟರ್ ಮಾಡಿರ್ತಕ್ಕಂಥದ್ದು, ಈ ದೇಶದ ಲಾ ಮಿನಿಸ್ಟರ್ ಮಾಡಿರ್ತಕ್ಕಂಥದ್ದು ನೆಹರು ಸಾಹೇಬ್ರನ್ನೇ. ಎರಡನೇದು, ಈಗ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಚೇರ್ಮನ್ ಆದ್ರಲ್ಲ, ಇದ್ರಿಗೆ ಯಾರ ಪಾತ್ರ ಇದೆ? ಇದರಲ್ಲಿ ಯಾರ ಪಾತ್ರ ಇದೆ? ಇವು ಕೇಳಲ್ವ ನೀವು ಬಿ ಜೆ ಪಿಯವರಿಗೆ? ಆಯಿತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಹಿಂದೂ ಕೋಡಿಫಿಕೇಶನ್ ಬಿಲ್ ತಂದ್ರಲ್ಲ, ಅದನ್ನ ಇಂಪ್ಲಿಮೆಂಟ್ ಮಾಡಿದವ್ರು ಯಾರು? ಯಾವ ಸರ್ಕಾರದಲ್ಲಿದ್ದರು? ಯಾವ ಸಚಿವ ಸಂಪುಟದಲ್ಲಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಹಿಂದೂ ಕೋಡಿಫಿಕೇಶನ್ ಭಾಳ ಈ ದೇಶಕ್ಕೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೋಡಿಫಿಕೇಶನ್ ಬಿಲ್ಲು. ಆ ಕೋಡಿಫಿಕೇಶನ್ ಬಿಲ್ಲು ಬರೆದಂಥದ್ದು ಯಾವ ಸಂದರ್ಭ? ಅದು ಯಾರ ಕ್ಯಾಬಿನೆಟ್ನಾಗ ಬರೆದಿರ್ತಕ್ಕಂಥದ್ದು? ಯಾವಾಗ ಮಂಡನೆ ಆಯಿತು ಕ್ಯಾಬಿನೆಟ್ನಲ್ಲಿ? ಆ ಕ್ಯಾಬಿನೆಟ್ನಲ್ಲಿ ಮಂಡನೆ ಆದಮೇಲೆ ಆ ಸರ್ಕಾರದಲ್ಲಿ ಪಾಸ್ ಆಗಿಲ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮೆ ಕೂಡ ಕೊಡ್ತಾರೆ, ಹೌದಾ? ಎರಡನೇ ಹಂತದಲ್ಲಿ ಅದು ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗುತ್ತೆ. ಅದು ಪಾಸ್ ಮಾಡಿದವ್ರು ಯಾರು? ಪಾಸ್ ಮಾಡಿದವ್ರು ಯಾರು ಬಿಲ್ಲು? ಹಿಂದೂ ಕೋಡಿಫಿಕೇಶನ್ ಬಿಲ್ 4 ಹಂತದಲ್ಲಿ ಪಾಸ್ ಆಗುತ್ತೆ. ಅದು ಮಾಡಿದವ್ರು ಯಾರು? ಅವಾಗ ಹಿಂದೂ ಕೋಡಿಫಿಕೇಶನ್ ಬಿಲ್ ಬರೆದಂಥ ಸಂದರ್ಭದಲ್ಲಿ ಈ ಹಳೇದು ನೀವು ಸ್ವಲ್ಪ ಓದ್ಕೊಂಡ್ರೆ, ಈ ಬಿ ಜೆ ಪಿಯವರಾಗಿರಲಿ, ಹಿಂದೂ ಪರಿಷತ್ಗಳಾಗಿರಲಿ, RSSಗಳಾಗಿರಲಿ, ಆ ಜಂತರ್ ಮಂತರ್ ವಿರುದ್ಧವಾಗಿ ಬರೆದಿರ್ತಕ್ಕಂಥದ್ದು, ಹೇಳಿರ್ತಕ್ಕಂಥದ್ದು ಹೇಳಿಕೆಯನ್ನು ನೀವು ಓದ್ಕೊಂಡಿದ್ದೀರಾ? ಏನೇನು ಮಾತನಾಡಿದಾರೆ ನಿಮಗೇನು ಗುರ್ತಿದೆಯಾ? ಅದನ್ನ ಕೇಳಿ ಬಿ ಜೆ ಪಿಯವ್ರಿಗೆ. ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿ ಮಾತನಾಡ್ತಾರಲ್ಲ, ಇವ್ರದೊಂದು ಫೋಟೋ ಇದೆಯಾ? ಬಾಬಾ ಸಾಹೇಬ್ ಅಂಬೇಡ್ಕರ್ದೆಲ್ಲ ಫೋಟೋ ಹಾಕೊಂಡಿದ್ದಾರೆ ಇವರು ಬಿ ಜೆ ಪಿಯವರು. ಅವ್ರ ಕಚೇರಿಗಳಲ್ಲಿ, RSS ಕಚೇರಿಗಳೆಲ್ಲ ಫೋಟೋ ಇದೆಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ದು? ಸುಮ್ಮನೆ ಏನೋ ಇವತ್ತು ಓಲೈಸ್ಕೋಬೇಕು. ಮೊನ್ನೆ ಅಮಿತ್ ಶಾ ಅವ್ರು ಹೇಳಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಒಂದು ದಂಗೆದ್ದಿದೆ, ಅದಕ್ಕೇನು ರೆಕ್ಟಿಫಿಕೇಶನ್ ಮಾಡಬೇಕು, ಕಾಂಗ್ರೆಸ್ ಮೇಲೆ ಬರಬೇಕು. ರಾಜಕೀಯವಾಗಿ ನಮಗವ್ರಿಗೆ ವ್ಯತ್ಯಾಸ ಇತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ಅವ್ರು ಬೇರೆ ರಾಜಕೀಯ ಪಕ್ಷದಲ್ಲಿದ್ದರು, ಸೋಲು ಗೆಲು ರಾಜಕಾರಣದಲ್ಲಿ ಸಹಜ ಇದೆ. ಆದರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ತಂದಿರತಕ್ಕಂಥದ್ದು, ಅವ್ರಿಗೆ ಲೇಬರ್ ಮಿನಿಸ್ಟರ್ ಮಾಡಿರ್ತಕ್ಕಂಥದ್ದು, ಹಿಂದೂ ಕೋಡಿಫಿಕೇಶನ್ ಮಾಡಿರ್ತಕ್ಕಂಥದ್ದು, ಅಲ್ಲಿಂದ ಇಲ್ಲಿವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅತ್ಯಂತ ಗೌರವಪೂರ್ವಕವಾಗಿ ಇಡೀ ದೇಶದಲ್ಲಿ ಎಲ್ಲರೂ ನಡ್ಕೊಂಡಿದ್ದಾರೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷನೂ ನಡ್ಕೊಂಡಿದೆ. ಬಿ ಜೆ ಪಿಯವ್ರದ್ದು ಏನು ಕಮಿಟ್ಮೆಂಟ್ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿ? ಅವರು ಸಂಸದರುಗಳು ಮಾತನಾಡಿರ್ತಕ್ಕಂಥ ಮಾತಲ್ಲಿ ಯಾರನ್ನ ಒಬ್ರದ್ದು ಕಮಿಟ್ಮೆಂಟ್ ಇದೆಯಾ? ಉಲ್ಟಾ ಏನಾರು ಹೇಳಿ ಮಾತಾಡ್ತಾರಾ? ಯಾಕೆ ಅವಾಗ RSSನವ್ರು ಸ್ಟ್ರೈಕ್ ಮಾಡಲಿಲ್ಲ? ಯಾವ ನಮ್ಮ ಹೆಗಡೆಯವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸಂವಿಧಾನನ ತಿದ್ದುಪಡಿ ಮಾಡ್ತೀವಿ, ಬದಲಾವಣೆ ಮಾಡ್ತೀವಿ ಅಂತಂದಾಗ ಯಾರು RSSನವ್ರು ಬಂದು ಸ್ಟ್ರೈಕ್ ಮಾಡಲಿಲ್ಲಲ್ಲ? ಯಾರು ಬಿ ಜೆ ಪಿಯವರು ಅವ್ರ ವಿರುದ್ಧ ಏನು ಹೇಳಿಲ್ಲಲ್ಲ? ಇದನ್ನೆಲ್ಲ ನೀವು ಕೇಳಲ್ವ ಅವರಿಗೆ? ಅದನ್ನು ಕೇಳ್ರಿ. ಸುಮ್ಮನೆ ಏನೋ ಒಂದು ಹೇಳೋದು, ನಾವು ಸೋಲಿಸಿದ್ವಿ, ಆ ಸೋಲ್ಸೋಕೆ ರಾಜಕಾರಣ. ಅವ್ರು ಬೇರೆ ಪಾರ್ಟಿಯಲ್ಲಿದ್ದು, ನಾವು ಕಾಂಗ್ರೆಸ್ ಬೇರೆ ಪಾರ್ಟಿ ಇತ್ತು, ಸೋಲಿಗೆಲ್ಲೂ ಸಹಜ ಇದೆ. ಅದಕ್ಕೇನು ಸಂಬಂಧ ಇದೆ? ಏನು ಬಿ ಜೆ ಪಿಯವ್ರು ಗೆಲ್ಲಿಸಿದಾರಂತ? ಸಂವಿಧಾನ ಕೊಟ್ಟರು ನಮಗೆ, ಅವ್ರಿಗೆ ಭಾರತ ರತ್ನ ಕೊಡ್ಬೇಕು, ತಮಗೆ ತಾವೇ ತೊಗೊಂಡ್ರು. ಇಂದಿರಾ ಗಾಂಧಿ ತೊಗೊಂಡ್ರು, ಅವರು ಕೊಡ್ತಕ್ಕಂಥ ಸಂವಿಧಾನ ಭಾರತ ರತ್ನ ಪ್ರಶಸ್ತಿ ಬೇರೆ ಕೊಡ್ಬೇಕು, ತಾವು ತಗೋತಾರೆ. ರಾಷ್ಟ್ರಪತಿಗಳಿಗೆ ಬಿಲ್ ಪಾಸ್ ಮಾಡಲಿಕ್ಕೆ ಯಾರಿಗೆ ಗಮನ ಕರೆದು ರಾಷ್ಟ್ರಪತಿಗಳಿಗೆ ರಾತ್ರೋರಾತ್ರಿ ಬಿಲ್ಲನ್ನು ಪಾಸ್ ಮಾಡ್ಕೋತಾರೆ ಕೆಲವು ಬಿಲ್ಗಳನ್ನು. ಇದು ಅಂಬೇಡ್ಕರ್ ಅವರಿಗೂ ದೊಡ್ಡ ಅಪಮಾನ ಮಾಡಿದ್ರು. ಆದರೆ ಅವರು ಓದ್ಕೊಂಡಿಲ್ರಿ, ಅವ್ರಿಗೆ ಕೊಟ್ಟಿಲ್ಲ, ಓಕೆ. ಅದಕ್ಕೇನೀಗ? ಅದು ಕೊಟ್ಟವ್ರು ಯಾಕೆ ಕೊಟ್ಟಿಲ್ಲ, ಯಾಕಿಲ್ಲ ನನಗೆ ಹೇಳಕ್ಕೆ ಬರಲ್ಲ. ಅದು ಆಯಿತು, ಕೊಟ್ಟಿಲ್ಲ, ಅದು ರಾಜಕೀಯವಾಗಿದೆಯೋ ನಾನ್ ರಾಜಕೀಯವಾಗಿದೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಐಡಿಯಾಲಜಿನ ಅವ್ರು ಒಪ್ತಾರ? ಫಸ್ಟು ನೀವು ಮೊದಲು ಕೇಳ್ರಿ ಬಿ ಜೆ ಪಿಯವರಿಗೆ, RSSನವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಐಡಿಯಾಲಜಿ ಒಪ್ತಾರ? ಅವರು ಪೂರಾ ಎಲ್ಲರೂ ಮೈ ಮರೆತು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋನ ತಲೆ ಮೇಲೆ ಹಾಕ್ಕೊಂಡು ಮನಸ್ಪೂರ್ವಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಪ್ಕೊಳ್ತಾರ? ಅವರು ಐಡಿಯಾಲಜಿ ಒಪ್ತಾರ? ಫಸ್ಟ್ ಕೇಳ್ರಿ. ಇಲ್ಲಿ ಇರ್ತಕ್ಕಂಥ ಐಡಿಯಾಲಜಿ ಯಾರು ಆ ಸಂದರ್ಭದಲ್ಲಿ ಹಿಂಗಾಯ್ತು ಹಂಗಾಯ್ತು ಅದಲ್ಲ, ಐಡಿಯಾಲಜಿನ ಒಪ್ತಾರ? ಫಸ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಐಡಿಯಾಲಜಿನ ಒಪ್ತಾರ ಅನ್ನೋದು ನಮ್ಮ ಪ್ರಶ್ನೆ ಇರ್ತಕ್ಕಂಥ. ಬಸವಣ್ಣವ್ರ ಐಡಿಯಾಲಜಿ ಒಪ್ತಾರ? ಬಸವಣ್ಣವರ ಐಡಿಯಾಲಜಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಐಡಿಯಾಲಜಿ ಒಪ್ತಾರ?
ಇದು ನಮ್ಮ ಮೂಲ ಪ್ರಶ್ನೆ ಇರ್ತಕ್ಕಂಥದ್ದು. ಇನ್ನು ಉಳ್ಕಿದ್ದೆಲ್ಲ ಡಿಫ್ರೆನ್ಸ್ಗಳಿದಾವೆ, ರಾಜಕಾರಣ ಏನೇನು ಆಗೋಗಿದೆ ಅದು ಬೇರೆ ಪ್ರಶ್ನೆ. ಸರ್ ತತ್ವ ಸಿದ್ಧಾಂತ ಸೈದ್ಧಾಂತಿಕ ವಿಚಾರಗಳು ಬೇರೆ, ಅವ್ರಿಗೆ ಸೂಕ್ತ ಸ್ಥಾನವನ್ನು ಯಾಕೆ ಕೊಡಲಿಲ್ಲ ಅಂತ ಕೇಳ್ತಾರೆ ಅಷ್ಟೇ. ಅದೇ ರೀ, ಅವ್ರು ಹೇಳಿದ್ ನಾನು ಉತ್ತರ ಕೊಟ್ಟನಲ್ಲ, ಯಾಕಾಯ್ತು ಯಾಕಿಲ್ಲ ಅದಕ್ಕೆ ನಾನು ಆನ್ಸರಬಲ್ ಅಲ್ಲ. ಅರ್ಥ ಆಯ್ತಲ್ಲ? ನಾವು ಕೇಳ್ತಕ್ಕಂಥದ್ದು ಮೂಲ ಪ್ರಶ್ನೆ. ಏನು ಮೂಲ ಪ್ರಶ್ನೆ ಏನು? ಒಪ್ಪುದಾರ ಅವ್ರ ಸಿದ್ಧಾಂತ ಒಪ್ತಾರ ಅಥವಾ ಅಂಬೇಡ್ಕರ್ ಅದನ್ನೇ ಬೇಕಲ್ಲ, ಸಿದ್ಧಾಂತ ಒಪ್ಬೇಕಲ್ಲ. ಬಸವಣ್ಣವ್ರ ಸಿದ್ಧಾಂತ ಒಪ್ತೀರಾ ನೀವು? ಅಂಬೇಡ್ಕರ್ ಸಾಹೇಬ್ರ ಸಿದ್ಧಾಂತ ಒಪ್ತೀರಾ? ಅದನ್ನ ಕೇಳ್ರಿ ಫಸ್ಟ್, ಅದಾದ್ಮೇಲೆ ಮುಂದೆ ಚರ್ಚೆ ಮಾಡೋಣ ಅಂತ.